ಯೇಸುವಿನ ನಾಮದಲ್ಲಿ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ ದೇವರಿಗೆ ಸ್ತೋತ್ರ ಹೇಳುತ್ತಾ ಮತ್ತಾಯ 24:12 ಬಹು ಜನರ ಪ್ರೀತಿಯು ತಣ್ಣಗಾಗಿ ಹೋಗುವುದು, ಆದರೆ ಕಡೆವರೆಗೂ ತಾಳುವವನು ರಕ್ಷಣೆ ಹೊಂದುವವನು. ಅಂದರೆ ಈ ಕಡೆ ಕಾಲದಲ್ಲಿ ಇದನ್ನು ನಾನು 2000 ಮುಂಚೆ 1998 ಈ ವಾಕ್ಯ ಭಾಗವನ್ನು ನಾನು ಓದಾಗ ಅದೆಂಗೆ ಪ್ರೀತಿ ಹೋಗಿ ತಣ್ಣಗಾಗುತ್ತೆ, ಪ್ರೀತಿ ತಣ್ಣಗಾಗಲ್ವಲ್ಲ ಅಂಥೇಳಿ ಮನಸ್ಸಿನಲ್ಲಿ ಊಹಿಸ್ಕೊಂಡೆ. ಆದರೆ ನಮ್ಮ ಯೋಚನೆಗಿಂತ ದೇವರು ದೊಡ್ಡವರು ಅಂಥೇಳಿ ಗೊತ್ತಾಗಲಿಲ್ಲ. ಅಂದ್ಕೊಂಡು ಊಹಿಸ್ಕೊಂಡು, ಯಾಕಂದರೆ ತಾಯಿ ಪ್ರೀತಿ ನೋಡಿರ್ತೀವಿ, ತಂದೆ ಪ್ರೀತಿ ನೋಡಿರ್ತೀವಿ, ನಮ್ಮ ಅಕ್ಕಂದ್ರಲ್ಲೆಲ್ಲ ನಮ್ಮನ್ನು ಮಾಡಿ ಪ್ರೀತಿ ಮಾಡೋದನ್ನು ನೋಡಿರ್ತೀವಿ. ದಿನೇ ದಿನೇ ಕಳೀತಾ ವರ್ಷಗಳು ಕಳೀತಾ ಪ್ರೀತಿ ಹೋಗಿ ದ್ವೇಷಗಳು ಹೆಚ್ಚಾಗ್ತಾ ಇದೆ, ಈಗೋ ಪ್ರಾಬ್ಲಮ್ ಹೆಚ್ಚಾಗ್ತಾ ಇದೆ. ಸ್ವಾರ್ಥ ಹೋಗಿ ತಂದೆ ತಾಯಿ ಹತ್ರ, ಅಂದರೆ ಮನುಷ್ಯರ ಹತ್ರ ಯಾವ ರೀತಿ ನಾವು ನಡ್ಕೊತೀವೋ ಅದೇ ರೀತಿಯೇ ದೇವ್ರ ಹತ್ರನೂ ನಡ್ಕೊಳ್ಳೋದು. ಮನುಷ್ಯರನ್ನ ನಾವು ಪ್ರೀತಿ ಮಾಡಿದ್ರೆ ದೇವ್ರನ್ನ ಕೂಡ ಪ್ರೀತಿ ಮಾಡ್ತೀವಿ. ಮನುಷ್ಯರನ್ನ ದ್ವೇಷಿಸಿದ್ರೆ, ಮನುಷ್ಯನ ದ್ವೇಷಿಸಿ ದೇವ್ರನ್ನ ಪ್ರೀತಿ ಮಾಡ್ತೀನಿ ಅಂದರೆ ಅದು ಆಗೋದಿಲ್ಲ. ಯಾಕಂದರೆ ಆ ಸ್ವಭಾವ ಟಕ್ ಅಂತ ಬದಲಾಗಲ್ಲ. ಆ ಸ್ವಭಾವ ಹಂಗೆ ಇಲ್ಲಿ ತೋರಿಸೋದೆ ಅಲ್ಲಿ ತೋರಿಸುತ್ತೆ. ಅದರಿಂದ ನಾವು ಬಾಯಿ ಮಾತಿನಲ್ಲಿ ದೇವರಿಗೆ ಸುಮ್ಮನೆ, ಅಂದರೆ ಈಗೋ ಪ್ರಾಬ್ಲಮ್ ಇದ್ದಾಗ ಮನುಷ್ಯರ ಹತ್ರ ತೋರಿಸಿದ್ರೆ ಅದು ದೇವ್ರ ಹತ್ರನೂ ತೋರಿಸ್ತೀವಿ. ಬೇಕಾದ್ರೆ ಪರೀಕ್ಷೆ ನೋಡ್ಕೊಳ್ರಿ. ಆ ಈಗೋ ಪ್ರಾಬ್ಲಮ್ ಅನ್ನೋದು ಪ್ರಾರ್ಥನೆ ಮಾಡೋದಕ್ಕೆ ಬಿಡೋದಿಲ್ಲ, ಕ್ಷಮಾಪಣೆ ಕೇಳೋಕ್ಕೆ ಮನಸ್ಸು ಬರೋದಿಲ್ಲ, ತಗ್ಗಿಸ್ಕೊಳ್ಳೋದಕ್ಕೆ ಮೋಕಾಲು ಊರಿಸಿ ತಗ್ಗಿಸ್ಕೊಳ್ಳೋಣ, ದೇವ್ರ ಹತ್ರ ತಗ್ಗಿಸ್ಕೊಳ್ಳೋಣ ಸ್ವಭಾವ ಬರೋದಿಲ್ಲ. ಇಲ್ಲಿ ಮುಖ್ಯವಾಗಿ ನೋಡೋದಾದರೆ ದೇವರು ಅಂದ್ಕೊಂಡು ಅಲ್ಲಿದ್ದಾರೆ ಇಲ್ಲಿದ್ದಾರೆ ಅಂತ ಹೇಳ್ತಾರೆ. ಇರೋದೇ ಗಾಳಿಯಲ್ಲಿ ಇಬ್ಬರು, ಅವರು ಎಲ್ಲ ಕಡೆನೂ ಇರ್ತಾರೆ. ಇವಾಗ ನಾವು ಮಾತಾಡ್ತಿದ್ರೆ ಬಲಗೈಯಲ್ಲೋ ಎಡಗೈಯಲ್ಲೋ ಒಬ್ಬರು ಹೋಲಿ ಸ್ಪಿರಿಟ್ ಇದ್ದಾರೆ, ಒಂದು ದುರಾತ್ಮ ಇದೆ ಅಂತ ಅನ್ಕೋಬೋದು. ಬಟ್ ನಾವು ದಿನೇ ಯಾರಿಗೆ ಪ್ರಾಮುಖ್ಯತೆ ಕೊಡ್ತು ಅವರು ಹೃದಯಾಂತರಾಳದಲ್ಲಿ ಹೆಚ್ಚಾಗ್ತಾ ಇರ್ತಾರೆ. ಅಂದರೆ ಸ್ವಭಾವಗಳು, ದೇವರುಗಳು ಅಂತೇಳಿದ್ರೆ ಸ್ವಭಾವ, ಒಳ್ಳೆ ಸ್ವಭಾವಗಳು, ಸಮಾಧಾನ, ನೆಮ್ಮದಿ, ಶಾಂತಿ, ಪರಿಶುದ್ಧತೆ, ನೀತಿ, ಯಥಾರ್ಥತೆ, ಎಷ್ಟೇ ಕಷ್ಟಗಳು ಹೋರಾಟಗಳು ಬಂದರೂ ಅನ್ಯಾಯ ಅಕ್ರಮ ಮಾಡ್ದಂಗೆ ಪಾಪಗಳನ್ನು ಜಯಿಸ್ಕೊತ ನಮ್ಮ ದೇವ್ರಿಗೆ ಕೊಟ್ಟಿರೋ ಕ್ರೈಸ್ತರ ವರಗಳು ಏನಂತ ಹೇಳಿದ್ರೆ ಪಾಪವನ್ನು ಜಯಿಸ್ತಾ ಇರೋದೆ. ಅದು ಒಂದಿನ 2 ದಿನ ಎಲ್ಲ ಕಡೆವರೆಗೂ ಸ್ವಲ್ಪ ದಿನ ಪಾಪನ ಜಯಿಸ್ಬಿಟ್ಟು ಆಮೇಲೆ ಬಂದು ಪಾಪ ಮಾಡಿದ್ರೆ ಆ ಕೃಪೆ ಅನ್ನೋದು ಹೋಗ್ಬಿಡುತ್ತೆ. ಆ ರೀತಿ ಅಲ್ಲ, ಮತ್ತೆ ನರಕ ಸಿದ್ಧವಾಗುತ್ತೆ. ಮತ್ತೆ ಹಿಂತಿರುಗಿ ಬಂದರೆ ಸರಿ, ಬರದೇ ಇದ್ದರೆ ಅವನು ಹಂಗೆ ಅದರಲ್ಲಿ ಮುಳುಗಿಸಿ ಎಳ್ಕೊಂಡು ಹೋಗ್ಬಿಡ್ತಾನೆ. ಆ ರೀತಿ ಭಾಳ ಜನನೇ ಎಳ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಅದರಿಂದ ಸ್ವಭಾವನೇ ದೇವರು. ಒಳ್ಳೆ ಸ್ವಭಾವ ನಮ್ಮಲ್ಲಿದ್ದರೆ ದೇವರು ನಮ್ಮಲ್ಲಿದ್ದಾರೆ ಅಂತ ಅರ್ಥ. ಸೈತಾನನ ಸ್ವಭಾವಗಳು ನಮ್ಮಲ್ಲಿದ್ದರೆ, ಹೆಮ್ಮೆ ಇದ್ದರೆ, ಓಹೋ ನಾವು ಸೈತಾನನ ಆಳ್ವಿಕೆಯಲ್ಲಿ ಇದ್ದೀವಿ ಅಂತ ನಾವೇ ಅನ್ಕೋಬೋದು. ಅಲ್ಲಿ ಫೋಟೋದಲ್ಲಿದ್ದಾರೆ, ಅಲ್ಲಿದ್ದಾರೆ, ಇಲ್ಲಿದ್ದಾರೆ, ಆ ಜಾಗದಲ್ಲಿದ್ದಾರೆ, ದೇವರು ಅನ್ಕೊಳ್ಳೋದಲ್ಲ. ಅಂದರೆ ನಮ್ಮ ಹೃದಯದಲ್ಲೇ ಇರ್ತಾರೆ. ಅದನ್ನು ನಾವು ಹೆಚ್ಚಿಗೆ ಮಾಡ್ಕೋಬೇಕು. ಯಾಕಂದರೆ ಇಲ್ಲಿ ಹೃದಯದ ಬಗ್ಗೆನೇ ಮಾತಾಡ್ತಿರೋದು. ಏನಂದರೆ ಬಹುಜನರ ಪ್ರೀತಿಯು ತಣ್ಣಗಾಗಿ ಹೋಗುವುದಂದರೆ ಹೃದಯಾಂತರಾಳದಿಂದ ಬರುವಂಥ ಸ್ವಭಾವ. ಆ ಸ್ವಭಾವದಲ್ಲಿ ಕಡೆ ಕಾಲದಲ್ಲಿ ಅದು ಪ್ರೀತಿ ತಣ್ಣಗಾಗುತ್ತಂತೆ. ಇವಾಗ ಹೆಂಡ್ತಿ ಬಂದಿದ ತಕ್ಷಣ ಹೆಂಡ್ತಿನ ನೋಡ್ಕೊಂಡು ತಂದೆ ತಾಯಿ ನೋಡಲ್ಲ. ಅಂದರೆ ಬ್ಯಾಲೆನ್ಸ್ ಮಾಡಬೇಕು. ಇದೆಲ್ಲ ಸಭೆಯಲ್ಲೇ ಹೇಳ್ಕೊಡೋದು. ಆದರೆ ಸಭೆ ಮಕ್ಕಳ ಕ್ರೈಸ್ತರಲ್ಲೇ ಡೈವರ್ಸ್ ಅಧಿಕವಾಗಿದೆ, ಸಭೆಯಲ್ಲೇ ಈ ಸಮಸ್ಯೆ ಇದೆ. ಮತ್ತು ಲೋಕಸ್ತರದಲ್ಲಿ ಜಾಸ್ತಿ ಇರ್ತದೆ, ಅವರಿಗೆ ಬೋಧನೆ ಇಲ್ಲ. ಏನಂದರೆ ಇವಾಗ ಹೆಂಡ್ತಿ ಬಂದ ಮೇಲೆ ತಾಯಿ ಬಂದ್ಬಿಟ್ಟು ಮಗನೂ ಮಾತಾಡಿಕೊಂಡು ಏನಾದರೂ ಚಿಕ್ಕ ವಿಷಯ ಇದ್ದರೆ ಮಗ ಬಂದ್ಬಿಟ್ಟು ಹೆಂಡ್ತಿ ಹತ್ರ ಮಾತಾಡ್ಕೊ, ಏನಾದರೂ ಮುಖ್ಯವಾದದ್ದು ಏನಾದರೂ ಇದ್ದರೆ ನನಗೆ ಹೇಳು, ನಾನು ನನ್ನ ಹೆಂಡ್ತಿಗೆ ಹೇಳ್ತೀನಿ. ಅಂದರೆ ಈ ಥರ ನೀನು ಡಿಸ್ಕಸ್ ಮಾಡಿಬಿಟ್ಟು ಈ ಥರ ಮಾಡಂದರೆ ಆಯಿತು. ಏನು ಮುಖ್ಯವಾದದ್ದು, ಯಾವ ಥರ ಹೋಗ್ತಾರೆ ಏನಂತ ಹೇಳಿ ಮಾತಾಡ್ಕೊಂಡ್ರೆ ಸರಿ ಹೋಗುತ್ತೆ. ಅವ್ರ ಮೇಲೆ ಏಕ್ದಮ್ ಡೈರೆಕ್ಟಾಗಿ ಆಳ್ವಿಕೆ ಮಾಡೋದು, ದಬ್ಬಾಳಿಕೆ ಮಾಡೋದು,
ಗುಲಾಮರಾಗಿ ಇದು ಮಾಡಂತ ಹೇಳೋದು. ಇವಾಗ ಏನಾಗುತ್ತೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸ್ಟಾರ್ಟ್ ಆಗುತ್ತೆ. ಯಾವಾಗಲೂ ಮಾವಂದರಿಗೆ ಪ್ಲಸ್ ಅವರ ಒಂದು ಮಗನ ಹೆಂಡತಿ ಸೊಸೆಗೆ ಯಾವತ್ತೂ ಜಗಳ ಬರೋಲ್ಲ. ಯಾಕೆ ಅತ್ತೆಗೂ ಸೊಸೆಗೇನೆ ಅದಕ್ಕೆ ಜಗಳ ಬರೋದಕ್ಕೆ ಕಾರಣ ಏನಂತ ಹೇಳಿದ್ರೆ, ಅವರು ಮಗನಿಗೆ ಬಂದ ಮೇಲೆ ಡಿಸಿಪ್ಲೈನ್ ಆಗಿ ಇರಬೇಕು. ಅದರಿಂದ ಏನಾಗುತ್ತೆ, ಏನು ಸಮಸ್ಯೆ ಬರೋದಿಲ್ಲ, ಯಾವುದೂ ಬರೋದಿಲ್ಲ, ಚೆನ್ನಾಗಿರ್ಬೋದು. ಮಗನು ನಡ್ಕೊಳ್ಳೋ ವಿಧದಲ್ಲಿ ನಡ್ಕೊಂಡ್ರೆ ಮಗನು ತಂದೆ ತಾಯಿನ ನೋಡ್ಕೋಬೇಕು. ತಂದೆ ತಾಯಿಗಳು ಬಂದು ಮಗ ಅವನನ್ನು ದೊಡ್ಡವನಾಗಿ ಓದಿಸಿ ಮದುವೆ ಆಗೋವರೆಗೂ ನೋಡ್ತಾರೆ. ಸ್ವಲ್ಪ ದಿನ ಆದಮೇಲೆ ಅವರು ಜೀವಂತವಾಗಿರೋವರೆಗೂ ಅವ್ರನ್ನ ನೋಡಬೇಕು. ಇಷ್ಟೇ ಸಿಸ್ಟಮ್ ಇರೋದು. ಮಕ್ಕಳನ್ನ ತಂದೆ ತಾಯಿ ನೋಡ್ತಾರೆ. ವಯಸ್ಸಾದ ಮೇಲೆ ಅವ್ರಿಗೆ ಶರೀರ ಬಲನೀತ ಆಗುತ್ತೆ, ದುಡಿಮೆ ಮಾಡೋಕ್ಕಾಗಲ್ಲ. ಆವಾಗ ಇವರು ಅವರಿಗೆ ನೋಡ್ಕೋಬೇಕು. ಬಟ್ ತಂದೆ ತಾಯಿ ಮಕ್ಕಳನ್ನ ನೋಡ್ತಾರೆ, ಮಕ್ಕಳು ತಂದೆ ತಾಯಿನ ಇನ್ನೂ ಹೆಚ್ಚಾಗಿ ನೋಡಬೇಕಲ್ಲ, ಯಾಕೆ ನೋಡೋದಿಲ್ಲ? ಈಗೋ ಪ್ರಾಬ್ಲಮ್, ಸೈತಾನ ಸ್ವಭಾವಗಳು, ದ್ವೇಷಗಳು, ಹೆಂಡತಿ ಮೇಲೆ ಸುಮ್ಮನೆ ನಾಮಕಾಸ್ತ ಮೇಲ್ನೋಟಕ್ಕೆ ಪ್ರೀತಿ ಥರ ಇರೋದು ಎಲ್ಲ ಕಾಮಗಳು. ಕಾಮ ಬೇರೆ, ಪ್ರೀತಿ ಬೇರೆ. ಎಲ್ಲ ಡಿಸಿಪ್ಲೈನಾಗಿ ನಡೆಯುವಂಥದ್ದು, ಅವ್ರನ್ನ ಪ್ರೀತಿ ತೋರಿಸುವಂಥದ್ದು ಇಲ್ಲ. ಅಂದರೆ ಬೈಬಲಲ್ಲಿ ಧ್ಯಾನಿಸ್ತಾ ಇದ್ದಾಗ ಕಡೆ ಕಾಲದಲ್ಲಿ ಡ್ಯಾನಿಯಲಲ್ಲಿ ಕೂಡ ಇದೆ, ಜನರು ಅಲ್ಲಿ ಇಲ್ಲಿ ಅಲಿತಾರೆ. ಕಡೆ ಕಾಲದಲ್ಲಿ ಜ್ಞಾನ ಹೆಚ್ಚಾಗುವುದು. ಇವಾಗ ನೋಡಿದ್ರೆ ಸುಮ್ಮನೆ ತಿರುಗೋದು, ಲೋಕದ ಕಾರ್ಯಕ್ರಮಗಾಗಿ ತಿರುಗೋದು ಜಾಸ್ತಿ, ಒಡನಾಟ ಜಾಸ್ತಿ ಆಯಿತು ಲೋಕಕ್ಕೆ. ಏನೋ ಸಾಧನೆ ಮಾಡೋ ಥರ, ಸಂಪಾದನೆ ಮಾಡೋ ಥರ, ಏನೋ ದೊಡ್ಡ ಕಾರ್ಯ ಮಾಡೋ ಥರ ಮಾಡೋದು. ಆದರೆ ಇಷ್ಟೆಲ್ಲ ಕಷ್ಟಪಡೋದು, ಇಷ್ಟೆಲ್ಲ ಓಡಾಡೋದು, ಮಾಡೋದು, ಆದರೆ ಲೋಕದ ಜ್ಞಾನ ಹೆಚ್ಚಾಗ್ತಾ ಇದೆ. ಇದನ್ನ ಹೆಂಗೆ ಯೂಸ್ ಮಾಡೋದು, ಅದನ್ನು ಹೆಂಗೆ ಯೂಸ್ ಮಾಡೋದು, ಇದರಲ್ಲಿ ಜ್ಞಾನ ಹೆಚ್ಚು ಮಾಡ್ಕೊಂಡಿದ್ದಾರೆ. ಆದರೆ ಅವರ ಆತ್ಮಿಕದ ಬೆಳವಣಿಗೆ ಇಲ್ಲ. ರಕ್ಷಣೆಯನ್ನು ಪ್ರೀತಿ ತನಗಾಗುತ್ತೆ, ಆದರೂ ಕೂಡ ಕಡೆಯವರೆಗೂ ನಿಲ್ಲುವವನೇ ರಕ್ಷಣೆ ಹೊಂದುವನು. ಕಡೆಯವರೆಗೂ ನಾವು ರಕ್ಷಣೆಯನ್ನು ಕಾಪಾಡ್ಕೋಬೇಕಾಗಿದೆ. ಕಾಪಾಡಿಕೊಂಡು ನಾವು ಆತ್ಮಿಕದಲ್ಲಿ ಬೆಳೆದು ಫಲ ಕೊಡಬೇಕಾಗಿದೆ. ಇದರಿಂದ ನಾವು ಕಡೆಯವರೆಗೂ ನಿಲ್ಲುವವನೇ ರಕ್ಷಣೆ ಹೊಂದುವನೆಂದರೆ, ಒಂದು ಸಲ ನಾವು ಪಾಪದಲ್ಲಿ ಇರ್ತೀವಿ. ಹುಟ್ಟದಾಗಿಂದ ಪಾಪದಿಂದ ಜನ್ಮ ತಾಳಿರೋದ್ರಿಂದ ಒಂದು ಸಲ ಪಾಪ ಅರಿಕೆ ಮಾಡಿ ಬಿಟ್ಬಿಟ್ಟ ಮೇಲೆ, ದೇವ್ರ ಕಡೆಗೆ ಬಂದ ಮೇಲೆ ಆತ್ಮೀಕದಲ್ಲಿ ದೇವರಾಗಿ ಮಾರ್ಪಡೋದಕ್ಕೆ ಪ್ರಯತ್ನ ಪಡ್ತಿರಬೇಕು. ಸೈತಾನ ಹೇಗಾದರೂ ಮಾಡಿ ದೇವರಿಂದ ದೂರ ಮಾಡಿ ಪಾಪ ಮಾಡಿಸಿ ಅವನು ನರಕ ಕರ್ಕೊಂಡೋಗಿ ಟ್ರೈ ಮಾಡ್ತಾನೆ. ದೇವರು ಇನ್ನೂ ಹೆಚ್ಚಾಗಿ ಪರಿಶುದ್ಧವಂತನು ಇನ್ನೂ ಹೆಚ್ಚು ಮಾಡಿ, ನೀತಿವಂತನು ಇನ್ನೂ ನೀತಿಯಾಗಿ, ಪ್ರೀತಿಯಲ್ಲಿ ಇನ್ನೂ ಪ್ರೀತಿ ಮಾಡೋ ಥರ ಮಾಡಿ ಪರಲೋಕ ರಾಜ್ಯಕ್ಕೆ ಕರ್ಕೊಂಡು ಹೋಗೋಕ್ಕೆ ಪ್ರಯತ್ನ ಪಡ್ತಾರೆ. ಆದರೆ ಈ ಪ್ರೀತಿ ತಣ್ಣಗಾಗ್ತಾ ಇದೆ ಕಾರಣ ಏನಂದರೆ, ಕುಟುಂಬ ಪ್ರಾರ್ಥನೆ ಇಲ್ಲ. ಕುಟುಂಬ ಪ್ರಾರ್ಥನೆಯೇ ಇಲ್ಲ. ಕುಟುಂಬದಲ್ಲಿ ಪ್ರಾರ್ಥನೆ ಮಾಡಿದ್ರೆ ಒಂದು ಪ್ರೀತಿ ಹೆಚ್ಚಾಗ್ತತೆ. ಸ್ವಭಾವಗಳು ಅಲ್ಲಿ ಮಾಡದೇ ಇರೋದಕ್ಕೆ ನಾನೇ ಬರೋದು, ನೀವೇನು ಅಂತ ಹೇಳಿ ಈಗೋ ಪ್ರಾಬ್ಲಮ್ ಜಾಸ್ತಿ ಆಗ್ತದೆ. ಅಹಂಕಾರ, ಗರ್ವ ಹೆಚ್ಚಾಗುತ್ತೆ. ಈ ರೀತಿ ಒಬ್ಬರು ನೋಡಿದ್ರೆ ಒಬ್ಬರು ಮೇಲ್ನೋಟಕ್ಕೆ ಪ್ರೀತಿ ಥರ ತೋರಿಸೋ ಇದ್ರೂ ದ್ವೇಷ, ಕೋಪ, ಅಸೂಯೆ, ಬೇಜಾರು, ದುಃಖ, ಅವ್ರನ್ನ ಕಂಡ್ರೆ ಹೃದಯಾಂತರ, ಇವೆಲ್ಲ ಸೈತಾನ ಸ್ವಭಾವಗಳು. ಆವಾಗಲೇ ಗೊತ್ತಾಗುತ್ತೆ, ಓಹೋ ಇದೇನೋ ಮಿಸ್ಟೇಕ್ ಇದೆ ಅಂತ ಪ್ರಾರ್ಥನೆ ಮಾಡಿ ಅವನ್ನ ಓಡಿಸ್ಬೇಕು. ಪ್ರಕಟಣೆಯಲ್ಲಿದೆ, ಸೈತಾನಿಗೆ ತನಗಿರುವುದು ಕೊಂಚ ಕಾಲದಿಂದ ತಿಳಿದು ಬಹು ರೌದ್ರವುಳ್ಳವನಾಗಿ ಎಲ್ಲರನ್ನು ಪಾಪ ಮಾಡಿಸಿ ನರಕ ಕರ್ಕೊಂಡು ಹೋಗೋದಕ್ಕೆ ಭಾಳ ಅವನು 24/7 ವರ್ಕ್ ಮಾಡ್ತಾ ಇದ್ದಾನೆ. ಈಗ ಪಾಪ ಮಾಡಬೇಡ್ರಿ ಅಂತ ಹೇಳಿದ್ರೆ ಇದನ್ನು ಇನ್ನೊಂದು ಮತ ಅಂತ ಬಂದೈತೆ, ಮತ ಬದಲಾಯಿಸ್ತಾರೆ ಅಂತ. ಮತಕ್ಕೂ ಈ ಜಾತಿಗೂ ಪಾಪಕ್ಕೂ ಏನು ಸಂಬಂಧ ಇದೆ? ಪಾಪ ಸೈತಾನ್ ಮಾಡಿಸಿ ನರಕ ಕರ್ಕೊಂಡು ಹೋಗ್ತಾನೆ. ಮನುಷ್ಯರು ಇವರು ಜಾತಿಗಳು ಗೀತೆಗಳೆಲ್ಲ ಮಾಡಿಕೊಂಡು, ಮತಗಳೆಲ್ಲ ಮಾಡಿಕೊಂಡು, ನಾವು ಈ ಜಾತಿ, ನಾವು ಈ ಮತಕ್ಕೆ, ಕುಲಕ್ಕೆ ಸಂಬಂಧಪಟ್ಟವರು, ಕ್ರಿಶ್ಚಿಯನ್ ಅನ್ನೋದು ಕೂಡ ಇಲ್ಲ. ಅದೇನೋ ಕೇಳೋರಿಗೆ ಲೋಕದಲ್ಲಿ ಹೇಳೋದಕ್ಕೋಸ್ಕರನೇ ಪರಿಶುದ್ಧ ಜಾತಿ, ರಾಜ್ಯ, ಕುಲ. ಪರಲೋಕ ರಾಜ್ಯದಲ್ಲಿ ದೇವರು ಸಿಂಹಾಸನದ ಇರ್ತಾರೆ, ನಾವು ಅಲ್ಲಿ ರಾಜನಾಗಿ ಅಲ್ಲಿ
ಅವರನ್ನು ಆರಾಧಿಸಿಕೊಂಡು ಅವರ ಜೊತೆಯಲ್ಲಿರುವಂಥವರು. ಅದರಿಂದ ಪರಿಶುದ್ಧ ಕುಲವಾಗಿ ನಾವು ಈ ಲೋಕದಲ್ಲಿ ಪರಲೋಕದಲ್ಲಿ ದೇವರ ಮಕ್ಕಳಾಗಿ ಜೀವಿಸುವಂಥವರು. ಇದೇ ನಮ್ಮದು ಕುಲ, ಭಾಷೆ ಎಲ್ಲನೂ ಪರಿಶುದ್ಧವಾದದ್ದು. ಇದನ್ನು ಬಿಟ್ಟುಬಿಟ್ಟು ನಾವು ಇಷ್ಟ ಬಂದಂಗೆ ಶೈತಾನ ಸ್ವಭಾವದಲ್ಲಿ ಜೀವನ ಮಾಡಿಕೊಂಡು ಬೇಜಾರು, ದುಃಖಗಳಿಂದ, ವೇದನೆಗಳಿಂದ ಜೀವನವೇ ಅವಶ್ಯಕತೆಗಳೇ ಜೀವನ ಆಗ್ಬಿಟ್ಟಿದೆ. ಸಂಪಾದನೆ ಮಾಡ್ತಾ ಇದ್ದಾರೆ, ಇವಾಗ ಬೇಜಾರು, ದುಃಖ, ಟೆಂಪ್ಟೇಷನ್, ಪ್ರೆಷರಿಂದ ಕಾಯಿಲೆಗಳು, ಬಿ ಪಿಗಳು, ಶುಗರ್ಗಳು, ಬೇಗ ಮರಣಗಳು. ಈ ಪ್ರೀತಿ ಅನ್ನೋದೇ ಇಲ್ಲ, ಸಮಾಧಾನ ಅನ್ನೋದೇ ಇಲ್ಲ, ಪರಿಶುದ್ಧತೆ ಅನ್ನೋದೇ ಇಲ್ಲ. ಎಲ್ಲ ಮಾಯೆಯಾಗಿ ಹೋಗ್ಬಿಟ್ಟಿದೆ. ಯಾಕಂದರೆ ಕಡೆ ಕಾಲ ಬರ್ತಿದ್ದಂಗೆ ಕಡೆವರೆಗೂ ನಿಂತು ಫಲ ಕೊಡೋದು ಬಿಟ್ಟುಬಿಟ್ಟು ಸೈತಾನ ಕ್ರಿಯೆಗಳು ಬೈಬಲ್ ಹೇಳ್ದಂಗೆ ಹೆಚ್ಚಾಗ್ತಾ ಇದೆ. ದೇವರ ಸ್ಪಿರಿಟ್ ತಂದೆಯಿಂದ ಮಕ್ಕಳಿಗೆ, ಮಕ್ಕಳಿಂದ ಮೊಮ್ಮಕ್ಕಳಿಗೆ, ಸಂತತಿಯಾಗಿ ಆ ಕೃಪೆ ಅನ್ನೋದು ಒಬ್ಬರ ಮೇಲಿಂದ ಒಬ್ಬರಿಗೆ ಹಂಗೇ ಬರ್ತಾ ಪರಲೋಕ ರಾಜ್ಯಕ್ಕೆ ಹೋಗ್ತಲ್ಲ. ಅವಶ್ಯಕತೆಗಳನ್ನ ದೇವ್ರು ತೀರಿಸ್ತಾರೆ. ನಾವು ಆತ್ಮಿಕದಲ್ಲಿದ್ದರೆ ದೇವರು ಹೆಂಗೋ ಕೊಡ್ತಾರೆ, ಕಾಗೆಗಳ ಮೂಲಕ, ಯಾರ ಮೂಲಕನೋ ಕೊಡ್ತಾರೆ. ಪ್ರಾರ್ಥನೆ. ಸ್ತುತಿ ಮಧ್ಯದಲ್ಲಿ ನಿವಾಸ ಮಾಡುವ ಪರಲೋಕ ತಂದೆಯೇ, ಕಡೆ ಕಾಲದಲ್ಲಿ ಪ್ರೀತಿ ತಣ್ಣಗಾಗುತ್ತೆ ಅಂತ ಹೇಳಿದ ಪ್ರಕಾರವಾಗಿ ನಡೀತಾ ಇದೆ. ನಿನ್ನ ಕೃಪೆ ಎದ್ದು ನಡೆಸಿರಿ, ದಯೆ ಎದ್ದು ನಡೆಸಿರಿ, ಆಶೀರ್ವದಿಸಿರಿ, ಮಹಿಮೆ ಹೊಂದಿರಿ, ಘನ ಹೊಂದಿರಿ. ರಕ್ತದಲ್ಲಿ ತೊಳೆದು ಶುದ್ಧೀಕರಿಸ್ತಾ ಇದ್ದಾನೆ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆ, ಆಮೇನ್.